Hello guys, welcome back to my channel Seshu Cricket Vlogs. So RCB versus KKR match ನಿನ್ನೆಂತೂ ಸಖತ್ ರೋಲರ್ ಕೋಸ್ಟರ್ ತರ ನಡೀತು. ಈ ತರ ರೋಲರ್ ಕೋಸ್ಟರ್ ತರ ನಡೆಯೋ ಮ್ಯಾಚ್ ಏನೋ ಒಂದು ಕಾಂಟ್ರವರ್ಸಿ ಇರ್ಬೇಕು ತಾನೆ. ಬಟ್ RCB ಮ್ಯಾಚ್ ಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಾಯಿತು. ಫಸ್ಟ್ ಕಾಂಟ್ರವರ್ಸಿ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ನೋ ಬಾಲ್ ಇಶ್ಯೂ. ವಿರಾಟ್ ಕೊಹ್ಲಿ ಹರ್ಷಿತ್ ರಾಣಾ ಬೌಲಿಂಗ್ ಅಲ್ಲಿ ಅದು ಒಂಥರ ಐ ಫುಲ್ ಟಾಸ್ ಬಾಲ್ ಬಂತು, ಡಿಫೆಂಡ್ ಮಾಡಕ್ ಹೋದಾಗ ಅದು ಕಾಟನ್ ಬೋಲ್ಡ್ ಆಯ್ತು. ಅದನ್ನ ರೆಫರ್ ಮಾಡಿದ್ರು, ಅಂಪೈರ್ ರೆಫರ್ ಮಾಡಿದ್ರು. ಅದು ಥರ್ಡ್ ಅಂಪೈರ್ ಅದು ಕ್ಲಿಯರ್ ಆಗಿ ನೋ ಬಾಲ್ ಅಲ್ಲ, ಅದು ಗುಡ್ ಬಾಲ್ ಅಂತ ಗುಡ್ ಬಾಲ್ ಅಂತ ಹೇಳಿದ್ರು. ಬಟ್ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಇದ್ ಮಾಡ್ತಾ ಇದ್ರು. ಇಲ್ಲ ಅದು ಬಾಲ್ ಡಿಪ್ ಆಗ್ತಾ ಇತ್ತು, ನಾನು ಬಾಡಿನ ಸೇವ್ ಮಾಡ್ಕೊಳ್ಳೋಕೋಸ್ಕರ ನಾನು ಜಸ್ಟ್ ಡಿಫೆಂಡ್ ಮಾಡಿದೆ, ಅದು ಹೆಂಗೆ ನೋ ಬಾಲ್ ಕೊಡಲ್ಲ ಅಂತ ಇದ್ರು. ಅದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಇಲ್ಲ ಅದು ಕ್ಲಿಯರ್ ನೋ ಬಾಲ್ ಅಂತ ಸ್ವಲ್ಪ ಜನ, ಇಲ್ಲ ಅದು ಗುಡ್ ಬಾಲ್ ಅಂತ ಜನ ಸಿಕ್ಕಾಪಟ್ಟೆ ಹೇಳ್ತಾ ಇದಾರೆ. ಬಟ್ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಥರ್ಡ್ ಅಂಪೈರ್ ರೆಫರ್ ಮಾಡು, ಥರ್ಡ್ ಅಂಪೈರ್ ಟೆಕ್ನಾಲಜಿನ ನೋಡ್ಕೊಂಡು ಅದು ನೋ ಬಾಲ್ ಅಲ್ಲ ಅದು ಗುಡ್ ಬಾಲ್ ಅಂತ ರೆಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಆಕ್ರೋಶ ಇದ್ ಮಾಡಿ ತೋರ್ಸಿದ್ರು ಅದೇನು ಮಾಡಕ್ಕಾಗಲ್ಲ. ಅದು ಥರ್ಡ್ ಅಂಪೈರ್ ರೆಫರ್ ಮಾಡಿದ್ದಾರೆ. ಥರ್ಡ್ ಅಂಪೈರ್ ಒಂದ್ಸತಿ ರೆಫರ್ ಮಾಡಿದ್ಮೇಲೆ ಅದು ಡಿಸಿಷನ್ ಫೈನಲ್ ಆಗುತ್ತೆ. ಬಟ್ ನನ್ನ ಇಶ್ಯೂ ಏನಪ್ಪಾ ಅಂದ್ರೆ ಸುನಿಲ್ ನರೇನು 13th ಓವರ್ ಆಗ್ತಾಗ 12 ಪಾಯಿಂಟ್ ಲಾಸ್ಟ್ ಬಾಲ್ ಆಗ್ತಾ ಇದ್ದಾಗ ಮಣಿಪಾಲ್ ಅವನು ಕಾಟನ್ ಬೋಲ್ಡ್ ಆದ್ರು. ಬಟ್ ಅದು ನೋ ಬಾಲ್ ಆಯ್ತು. ಅಂಪೈರ್ ಕೂಡ ಚೆಕ್ ಮಾಡ್ತಾ ಇದ್ರು, ಒಂದ್ ನಿಮಿಷ ನಿಂತ್ಕೋ ಅದು ನೋ ಬಾಲ್ ಇಲ್ವಾ ಚೆಕ್ ಮಾಡ್ಬೇಕು ಅಂತ. ಬಟ್ ಕಂಪ್ಲೀಟ್ ಮಾಡ್ಲಿಲ್ಲ ಅದನ್ನ. ಅವ್ರು ಜಸ್ಟ್ ಬೌಲಿಂಗ್ ಆಗ್ತಾ ಇದ್ದಾಗ ಮಾತ್ರ ನೋ ಬಾಲ್ ಅವ್ರು ಬೇಕಾದ್ರೆ ತಮ್ಮನೇಲಿ ಹಾಕಿದೆ ನೋಡಿ ಪಿಕ್ಕು, ಅದು ಕಂಪ್ಲೀಟ್ ಆಗಿ ಅವ್ರ ಕಾಲ್ ಏನಿತ್ತು ಅದು ಮೇಲೆ ಎತ್ಕೊಂಡು ಬೌಲಿಂಗ್ ಮಾಡ್ರು. ಬಟ್ ಆ ನೋ ಬಾಲ್ ಕೊಡ್ಲಿಲ್ಲ. ಅದ್ರ ಬಿಫೋರ್ ಬಾಲ್ ನೋಡ್ರೆ 6 ಹೋಯ್ತು. ಆ ಬಾಲ್ ಕಂಪ್ಲೀಟ್ಲಿ ನೇಕಡ್ ಅಲ್ಲಿ ನಾವು ನೋಡಿದ್ರೆ 6 ಹೋಯ್ತು. ಬಟ್ ಅದು ರಿಪ್ಲೈನು ತೋರಿಸಲಿಲ್ಲ. ಅಂಪೈರ್ ನೋಡ್ರೆ 4 ಕೊಟ್ರು. ಆ 2 ರನ್ ನಮ್ಗೆ ಇದ್ದಿದ್ರೆ ಈಸಿಯಾಗಿ ಗೆಲ್ತಾ ಇದ್ದ ಅಂತ ಹೇಳ್ಬಿಟ್ಟು RCB ಫ್ಯಾನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ತೋರಿಸ್ತಾ ಇದಾರೆ. ಬಟ್ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಏನೂ ಮಾಡಕ್ಕಾಗಲ್ಲ. ನನ್ ಕ್ವಶನ್ ಏನಪ್ಪಾ ಅಂದ್ರೆ, ಓಕೆ ಇವೆಲ್ಲ ಕಾಂಟ್ರವರ್ಸಿ ಆಯ್ತು, ಬಟ್ RCB ಗೆ ಆಗ್ಬೇಕಾ ಅನ್ನೋದೇ ನನ್ ಕ್ವಶನ್. ಯಾಕಂದ್ರೆ RCB ಮೇ ಬಿ 7 ಮ್ಯಾಚಸ್ ಈ ಮ್ಯಾಚ್ ಅನ್ಕೊಂತೀನಿ ಎಲ್ಲ ಟೀಮ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಕಂಪ್ಲೀಟ್ ಆಗಿ ಎಲ್ಲರೂ ಯಾರ್ಯಾರು ಪ್ಲೇಯಿಂಗ್ ಲೆವೆಲ್ ಇದ್ರು ಕಂಪ್ಲೀಟ್ ಆಗಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಟ್ರು. ಬ್ಯಾಟಲ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ಫೀಲ್ಡರ್ ಆಗಿರ್ಬೋದು. ಈ ತರ ಟೀಮ್ ಎಫೆಕ್ಟ್ ಬಂದಾಗ ಈ ತರ ಆಗ್ಬೇಕಾ ಅನ್ನೋ ಡೌಟು. ಸೊ ಅಟ್ ಲೀಸ್ಟ್ ಇದ್ರಲ್ಲಿ ಯಾವ್ದಾರು ಒಂದಾಗ್ಲಿಲ್ಲ ಅಂದ್ರೂ ನಮ್ಗೆ ಮ್ಯಾಚ್ ಗೆಲ್ತಾ ಇದ್ವಿ ಅನ್ನೋದೇ ನನ್ನ ಪಾಯಿಂಟ್ ಆಗಿದೆ. ಸೊ ಈ ವಿಡಿಯೋ ನಿನ್ ಪ್ರಕಾರ ಸರಿನಾ ಇಲ್ವಾ, ಅದು ಮಣಿಪಾಲ್ ನೋ ಬಾಲ್ ಅಲ್ವಾ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಹಂಗೆ ಅದು ನಿಮ್ ಪ್ರಕಾರ 4 or 6 ಅನ್ನೋದು ಕಾಮೆಂಟ್ ಮಾಡಿ. ವಿರಾಟ್ ಕೊಹ್ಲಿ ಕಾಂಟ್ರವರ್ಸಿ ಅಂತೂ ಏನೂ ಮಾಡಕ್ಕಾಗಲ್ಲ, ಅದು ಥರ್ಡ್ ಅಂಪೈರ್ ರೆಫರ್ ಮಾಡಿದ್ದಾರೆ. ಸೊ ಅದು ನನ್ನ ಪ್ರಕಾರ ಗುಡ್ ಬಾಲ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅದು ಮುಂದೆ ಬಂದು ಸ್ಕ್ರೀಸ್ ಗನ್ನ ಮುಂದೆ ಬಂದು ಆಡಿದ್ದಾರೆ. ಸ್ಕ್ರೀಸ್ ಗನ್ನ ಹಿಂದೆ ಆಡಿದಿದ್ರೆ ಅದು ನೋ ಬಾಲ್ ಆಗ್ತಾ ಇತ್ತು. ಬಟ್ ಸ್ಕ್ರೀಸ್ ಗನ್ನ ಒಂದ್ ಸ್ಟೆಪ್ ಅವೇ ಬಂದು ಆಡಿದ್ದಾರೆ. ಸೊ ನನ್ನ ಪ್ರಕಾರ ಅದು ವಿರಾಟ್ ಕೊಹ್ಲಿಗೆ ನೋ ಬಾಲ್ ಅಲ್ಲ ಅಂತ ಹೇಳ್ತೀನಿ. ಸೊ ಇವೆರಡು ಪ್ರಕಾರ ನನ್ಗೂ ಡೌಟ್ ಇದೆ, ನೀವು ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ.